ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಈ ವರ್ಷದ ಯುಗಾದಿ ನಿಮ್ಮೆಲ್ರಿಗೂ ಸುಖ, ಸಂತೋಷ, ನೆಮ್ಮದಿನ ತಂದ್ಕೊಡ್ಲಿ ಅಂತ ಕೇಳ್ಕೊತೀನಿ. ಹಾಗೆ ಎಲ್ಲದಕ್ಕಿಂತ ಮುಂಚೆ ನಮಗೆ ಮಳೆ ಬೇಕು ಈ ವರ್ಷ. ಸೊ ತುಂಬ ಚೆನ್ನಾಗಿ ಮಳೆ ಆಗಲಿ ಅಂತ ಕೇಳ್ಕೊತೀನಿ. ಯುಗಾದಿ ಹಬ್ಬದ ದಿನ ಎಲ್ಲರೂ ಎಣ್ಣೆ ಸ್ನಾನ ಮಾಡ್ತಾರೆ. ಸೊ ನಾನು ಕೂಡ ಎಣ್ಣೆನ ಹಚ್ಕೊಂಡು ಆಮೇಲೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡು ಎಣ್ಣೆ ಹಚ್ಕೊತಾ ಇದ್ದೆ. ನಾನು ತಲೆಗೆ ಮಾತ್ರ ಎಣ್ಣೆ ಹಚ್ಕೊಂಡೆ. ಏನೋ ಮೈಗೆಲ್ಲ ಹಚ್ಕೊಂಡ್ರೆ ಒಂಥರ ಇರಿಟೇಷನ್ ಅಂತ ಅನಿಸುತ್ತೆ, ಏನಕ್ಕಂತ ಗೊತ್ತಿಲ್ಲ. ಸೊ ಬರೀ ತಲೆಗೆ ಮಾತ್ರ ಹಚ್ಕೊಂಡೆ. ಇವಾಗ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದಿದ್ದೀನಿ. ಸೊ ಆ್ಯಸ್ ಯೂಶ್ವಲ್ ನಾನು ಮಾದಪ್ಪನ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿಗೆ ಬಂದೆ. ಬೆಳಿಗ್ಗೆನೇ ಎಷ್ಟು ಬಿಸಿಲಿತ್ತು ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ನೆಲದ ಮೇಲೆ ಕಾಲಿಟ್ರೆ ಅಷ್ಟು ಸುಡ್ತಾ ಇತ್ತು. ಲೈಕ್ ಆಲ್ಮೋಸ್ಟ್ ನಾರ್ತ್ ಕರ್ನಾಟಕಲ್ಲಿರೋ ಟೆಂಪರೇಚರ್ ಬೆಂಗಳೂರಲ್ಲಿದೆ ಅಂತ ಅನಿಸುತ್ತೆ, ಅಷ್ಟು ಸುಡ್ತಿತ್ತು. ಇವಾಗ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಜನ ಆ್ಯಸ್ ಯೂಶ್ವಲ್ ನಾರ್ಮಲಾಗಿದ್ದರು, ಅಷ್ಟೇನು ಜನ ಇರಲಿಲ್ಲ. ಎಲ್ಲರೂ ಹಬ್ಬದ ಖುಷಿಯಲ್ಲಿದ್ದರು. ಆ್ಯಂಡ್ ಈ ಬಿಸಿಲು ಕೂಡ, ವಾಟರ್ ಸ್ಕೇರ್ಸಿಟಿ ಕೂಡ, ಇದರಲ್ಲೂ ಕೂಡ ಹಬ್ಬನ ಆಚರಣೆ ಮಾಡಿದ್ವಿ. ದೇವ್ರ ಅಲಂಕಾರ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಹಬ್ಬದ ದಿನ ದೇವ್ರ ದರ್ಶನ ಮಾಡಿ ಖುಷಿ ಆಯಿತು. ಹಾಗೆ ದೇವ್ರ ಹತ್ರ ಏನು ಬೇಡ್ಕೊಂಡೆ ಅಂದರೆ ಈ ವರ್ಷ ಚೆನ್ನಾಗಿ ಮಳೆ ಆಗಲಿ ಅಂತ ಬೇಡ್ಕೊಂಡೆ. ಸಿಕ್ಕಾಪಟ್ಟೆ ವಾಟರ್ ಸ್ಕೇರ್ಸಿಟಿ ಬಂದಿರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕೂತ್ಕೊಂಡು ಆಮೇಲೆ ನಾವು ಮನೆಗೆ ಹೊರಟಿವಿ. ನಾನು ಈ ವರ್ಷ ತುಂಬ ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ಅಷ್ಟು ಏನು ಗ್ರ್ಯಾಂಡಾಗಿ ಡ್ರೆಸ್ ಎಲ್ಲ ಹಾಕೊಂಡು ರೆಡಿಯಾಗಿಲ್ಲ, ಸಿಂಪಲ್ಲಾಗಿತ್ತು. ಆ್ಯಂಡ್ ಮನೆಗೆ ರೀಚ್ ಆದ್ವಿ. ಇದು ನಮ್ಮ ಮನೆಯ ತೋರಣ ರಂಗೋಲಿ. ಟಿಫನ್ಗೆ ಯೂಶ್ವಲಿ ಯುಗಾದಿ ಹಬ್ಬದ ದಿನ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರೆ. ಸೊ ನನಗೆ ಅಷ್ಟಾಗಿ ಏನು ಚಿತ್ರಾನ್ನ ತಿನ್ನಬೇಕು ಅಂತ ಇಷ್ಟ ಆಗಲ್ಲ, ಅದಕ್ಕೆ ಪುಳಿಯೋಗರೆ ಮತ್ತು ಹೆಸರು ಬೇಳೆನ ಮಾಡಿದರು. ಈ ಬಿಸಿಲಿಗೆ ಅಷ್ಟಾಗಿ ಏನೂ ಹೊಟ್ಟೆನೇ ಹಸುವಾಗಲ್ಲ, ತಿನ್ನಬೇಕು ಅಂತ ಏನೂ ಅನಿಸೋದೇ ಇಲ್ಲ. ಸೊ ಹಾಗೆ ಸ್ವಲ್ಪ ಪುಳಿಯೋಗರೆನ ಹಾಕ್ಕೊಂಡು ಹೆಸರು ಬೇಳೆನ ಹಾಕ್ಕೊಂಡೆ, ದೇಹಕ್ಕೆ ತಂಪು ಈ ಟೈಮಲ್ಲಿ ತಿನ್ನಬೇಕು ಅಂತ. ಈ ವರ್ಷದ ಹಬ್ಬ ಅಷ್ಟು ಏನು ಗ್ರ್ಯಾಂಡಾಗಿಲ್ಲ ಅಂದರೂ ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ನನಗೆ ಚಿತ್ರಾನ್ನಗಿಂತ ಪುಳಿಯೋಗರೆ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ರೋಸ್ಟ್ ಮಾಡಿರೋ ಪೀನಟ್ಸ್ ಹಾಕಿ ಮಾಡಿದ್ರಂತೂ ಸಖತ್ ಇಷ್ಟ ಆಗುತ್ತೆ. ಸೊ ಇವಾಗ ತಿಂತಾಯಿದ್ದೆ. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಮಾತಾಡಬೇಕಂದ್ರೆ ಜಾಸ್ತಿ ಸೋ ಅನ್ನೋ ವರ್ಡ್ ಯೂಸ್ ಮಾಡ್ತಾಯಿದ್ದೀನಲ್ಲ ಗೈಸ್, ಲೈಕ್ ಏನೂ ಮಾಡೋಕ್ಕಾಗಲ್ಲ. ನಾನು ಅವಾಯ್ಡ್ ಮಾಡಬೇಕು ಅಂದರೆ ಅನ್ಅವಾಯ್ಡಬಲ್, ಅದು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ನೋಡ್ತಾ ನೋಡ್ತಾ ಅದೆಷ್ಟು ಬೇಗ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ಬೇಗ ಮಧ್ಯಾಹ್ನ ಹಾಗೆ ಹೋಯಿತು, ಅರ್ಧ ದಿನ ಮುಗ್ದೇ ಹೋಯಿತು. ಮಧ್ಯಾಹ್ನದ ಅಡುಗೆಗೆ ಒಂದಷ್ಟು ಪ್ರಿಪ್ರೇಷನ್ಸ್ನ ಮಾಡ್ಕೊತಾಯಿದ್ರು. ಸೊ ಕೆಲವೊಂದಷ್ಟು ಡಿಶಸ್ನ ಮಾಡಿದ್ದಾರೆ. ಕಡಲೆಕಾಳು ಗೊಜ್ಜು ಮಾಡಿದರು, ಹಾಗೆ ವೈಟ್ ರೈಸ್ ಇತ್ತು, ಮತ್ತು ಒಬ್ಬಟ್ಟು ಸಾಂಬಾರಿತ್ತು, ಹಾಗೆ ಬಜ್ಜಿನ ಮಾಡಿದರು. ಯುಗಾದಿ ಹಬ್ಬದ ಮೇಯ್ನ್ ಒಂದು ಡಿಶ್ ಅಂದರೆ ಒಬ್ಬಟ್ಟು. ಸೊ ಒಬ್ಬಟ್ಟನ್ನು ಕೂಡ ಮಾಡಿದರು. ಹಬ್ಬದ ದಿನ ಅಷ್ಟಾಗಿ ನನಗೇನು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಬಂದು ಹೊಸದುರ್ಗಕ್ಕೆ ನಾವು ಊರಿಗೆ ಹೋಗ್ತಾ ಇದ್ವಿ. ಸೊ ಊರಿಗೆ ಹೋಗಿ ಒಂದಷ್ಟು ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ. ಈ ಸಲ ಬಿಸಿಲಿದ್ದಿದ್ದರಿಂದ ಹಾಗೆ ಎಲ್ಲರೂ ಹಬ್ಬಕ್ಕೆ ಊರಿಗೆ ಹೋಗಿದ್ದರಿಂದ ಅಷ್ಟಾಗಿ ಏನು ರೋಡಲ್ಲಿ ಜನ ಇರಲಿಲ್ಲ. ಗಾಡಿಗಳೆಲ್ಲ ತುಂಬ ಕಡಿಮೆನೇ ಇದ್ವು, ಬೇಗ ರೀಚ್ ಆದ್ವಿ. ಮತ್ತೆ ಒಂದು ಮೂರು ಅಡಿಷನ್ ಆಗಿದೆ. ಅಲ್ಲಿ ನೋಡಿ ನಮ್ಮ ಸುಂದ್ರಿ ತಿಂತಾ ಇದ್ದಾಳೆ. ಸಿಕ್ಕಾಪಟ್ಟೆ ಬಿಸಿಲಿದೆ ಗಾಯ್ಸ್, ಸಿಕ್ಕಾಪಟ್ಟೆ ಬಿಸಿಲು. ನಾನು ಪ್ರತಿ ಸಲ ಹೋದಾಗ ಕರು ಜೊತೆ ಮಾತಾಡ್ಕೊಂಡೇ ಬರೋದು. ಸೊ ಈ ಸಲನೂ ಹೋದಾಗ ಮಾತಾಡ್ಸೋಣ ಅಂತ ಹೋದೆ. ಹಾಗೆ ಅದ್ರ ಮೇಲೆ ಸ್ವಲ್ಪ ವೇಲ್ನೆಲ್ಲ ಹಾಕ್ಬಿಟ್ಟು ಹೆಂಗೆ ಕಾಣ್ತಾಳೆ ನಮ್ಮ ಸುಂದರಿ ಅಂತ ನೋಡೋಣ ಅಂತ ನೋಡ್ತಾ ಇದ್ದೆ. ಅದಕ್ಕೇನೋ ಒಂಥರ ಖುಷಿ, ಹಾಗೆ ಏನಿದು ಡಿಫ್ರೆಂಟಾಗಿದೆಯಲ್ಲ ಅಂತ ಫೀಲ್ ಮಾಡ್ತಾಯಿತ್ತು. ಅದನ್ನು ಹಾಕಿದ ತಕ್ಷಣ ನಾನು ಯಾವಾಗಲೂ ಹೋದಾಗೆಲ್ಲ ಈ ಥರ ತಲೆ ಸಾವ್ರ್ತಾ ಇರ್ತೀನಲ್ಲ, ಅದಕ್ಕೇನೋ ಒಂಥರ ಖುಷಿ. ಆ್ಯಂಡ್ ಈ ಥರ ಹಾಕಿದ್ಮೇಲಂತೂ ಏನಾಗಿದೆ ಅಂತ ತಿರುಗಿ ನೋಡ್ತಾನೆ ಇತ್ತು. ಪ್ರಾಣಿಗಳ ಜೊತೆ ಒಂಥರ ಆಟಾಡೋದೇ ತುಂಬ ಖುಷಿಯಲ್ಲ, ಅದು ಇನ್ನೋಸೆನ್ಸ್. ಆ್ಯಂಡ್ ಅದೆಷ್ಟು ಚೆನ್ನಾಗಿ ನಮ್ಮನ್ನು ಪ್ರೀತಿ ಮಾಡುತ್ತೆ. ನಾವೆಷ್ಟು ಪ್ರೀತಿ ತೋರಿಸ್ತೀವೋ ಅದು ಕೂಡ ನಮಗೆ ಅಷ್ಟೇ ಪ್ರೀತಿನ ತೋರಿಸುತ್ತೆ. ಸೊ ಅದೊಂಥರ ಚೆನ್ನಾಗಿರುತ್ತೆ ಬಾಂಡಿಂಗ್. ಆ್ಯಂಡ್ ಊಟಕ್ಕೆ ಮಾಡಿದರು ಬಿರಿಯಾನಿ, ಕಬಾಬ್ ಆ್ಯಂಡ್ ಮಟನ್ ಸಾಂಬಾರ್. ಬಟಾಣಿ ಯಾವುದು ತಿನ್ನಲ್ಲ, ಸ್ವಲ್ಪ ಬಿರಿಯಾನಿ ತಿಂದೆ. ಊಟ ಎಲ್ಲ ಆದಮೇಲೆ ಆರಾಮಾಗಿ ಮಲ್ಕೊಂಡಿದ್ದೆ. ಸ್ವಲ್ಪ ಹೊತ್ತಾದಮೇಲೆ ಇದ್ದಕ್ಕಿದ್ದಂಗೆ ಲೈಕ್ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು, ಹಾಗೆ ಸ್ಟಮಕ್ ಅಪ್ಸೆಟ್ ಆಯಿತು, ಸುಸ್ತಾಗೋಕ್ಕೆ ಸ್ಟಾರ್ಟ್ ಆಯಿತು. ಮೇ ಬಿ ಬಿಕಾಸ್ ಸಮ್ಮರಿಂದ ಬಂದಿದ್ಕೋ ಅಥವಾ ಊಟ ಸೆಟ್ ಆಗಿಲ್ವೋ ಗೊತ್ತಿಲ್ಲ, ಸಡನ್ನಾಗಿ ಸುಸ್ತಾಯಿತು ನನಗೆ. ಇದಾದಮೇಲೆ ಅಷ್ಟಾಗೇನು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಚಂದ್ರಮಾನ ಯುಗಾದಿ ಅಂದಮೇಲೆ ಹಬ್ಬದ ದಿನ ಚಂದ್ರನ ನೋಡಬೇಕಂತೆ. ಅದಕ್ಕೋಸ್ಕರ ಎಲ್ಲರೂ ಊರಿನ ಜನ ಎಲ್ಲ ನಿಂತ್ಕೊಂಡು ಚಂದ್ರ ಬರೋದನ್ನು ನೋಡ್ತಾಯಿದ್ರು. ಅವರೆಲ್ಲ ಕಾಣಿಸ್ತಿಲ್ವಾ ಅಂತ ಡಿಸ್ಕಷನ್ ಮಾಡ್ಕೊಂಡು ನೋಡ್ತಾಯಿದ್ರು.
ನಾನು ನಿಮಗೆಲ್ಲ ತೋರಿಸೋಣ ಅಂತ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ನನಗೆ ವಿಡಿಯೋ ಮಾಡುವಾಗ ಕಾಣಿಸ್ತು, ಬಟ್ ವಿಡಿಯೋ ರೆಕಾರ್ಡ್ ಆದಮೇಲೆ ಅಲ್ಲಿ ಚಂದ ಇರೋದು ಕಾಣಿಸ್ತಾನೆ ಇರಲಿಲ್ಲ. ಆದಷ್ಟು ಝೂಮ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಕಾಣಿಸ್ಲಿಲ್ಲ ಲಾಸ್ಟಿಗೂ. ಆಲ್ ಆಫ್ ಅ ಸಡನ್ ಲೈಕ್ ಕ್ಯಾಮ್ರಲ್ಲಿ ಕಾಣಿಸಿದ್ದು ಸಡನ್ನಾಗಿ ಕಾಣಿಸ್ದೇ ಹೋಯಿತು. ಆಮೇಲೆ ಎಷ್ಟು ಟ್ರೈ ಮಾಡಿದ್ರು ಕಾಣಿಸ್ಲಿಲ್ಲ ಫೋನ್ ಕ್ಯಾಮ್ರಲ್ಲಿ. ಹೀಗಿತ್ತು ನಮ್ಮ ಮನೆಯ ಯುಗಾದಿ ಸಂಭ್ರಮ. ಸೊ ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ಯುಗಾದಿ. ಮತ್ತಷ್ಟು ಹೊಸ ವಿಡಿಯೋಸ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್, ಟೇಕ್ ಕೇರ್.